ಇನ್ನೊಂದು ಹಗ್ಗಕ್ಕೆ ಹೋಗ್ಬೇಕು, ಆಮೇಲೆ ಒಂದು ಸಣ್ಣ ಕಲ್ಲನ್ ಇರುತ್ತೆ ಅದರೊಳಗೆ ಹೋಗ್ಬೇಕು, ಆ ಮುಳ್ಳಿನ ಬೇಲಿ ಇರುತ್ತೆ ಅದರ ಕೆಳಗೆ ಮುಳ್ಳು ತಾಕದಾಗೆ ನಡ್ಕೊಂಡು ಹೋಗ್ಬೇಕು. ಈ ತರ ಇದೆಯಲ್ಲ, ಈ ಅಡಚಣೆಗಳ ಆಟ ಇದೆಯಲ್ಲ, ನನಗನ್ಸುತ್ತೆ ಜೀವನಕ್ಕಿಂತ ದೊಡ್ಡ ಅಡಚಣೆಯ ಆಟ ಇನ್ನೊಂದಿಲ್ಲ ಅಂತ. ಅದು ಏನ್ ಮಾಡುತ್ತೆ ಆ ಜೀವನ ಅಂದ್ರೆ ಸರ್, ಆಗಾಗ ನಾವೆಲ್ಲರೂ ಆಗ್ತಿರುತ್ತೆ, ಒಂದು ಅಡಚಣೆ ಬರುತ್ತೆ, ಆ ಅಡಚಣೆಯನ್ನ ದಾಟಕ್ಕೆ ಅಂತ ನಾವೊಂದು ಆಯ್ಕೆ ಮಾಡ್ತೀವಿ. ಆ ಆಯ್ಕೆ ಕೆಲವೊಮ್ಮೆ ಆ ಅಡಚಣೆಯನ್ನ ದಾಟೋ ಹಾಗೆ ಮಾಡುತ್ತೆ, ಹಲವೊಮ್ಮೆ ಆ ಆಯ್ಕೆನೇ ಅತಿ ದೊಡ್ಡ ಅಡಚಣೆಯಾಗಿ ಎಲ್ಲರೂ ಆಗುತ್ತೆ, ನಮ್ಮೆಲ್ಲರೂ ಆಗುತ್ತೆ. ವಾಟ್ ಇಸ್ ಲೈಫ್ ಅಬೌಟ್? ದಿಸ್ ಇಸ್ ದಿಸ್ ಆಬ್ಸ್ಟಕಲ್ ರೇಸ್. ಅಂಡ್ ಈ ಆಬ್ಸ್ಟಕಲ್ ರೇಸ್ ಅಲ್ಲಿ ನಾವು ಮಾಡುವಂತ ಚಾಯ್ಸಸ್, ಆ ಚಾಯ್ಸಸ್ಗೆ ಇರುವಂತ ಕಾನ್ಸಿಕ್ವೆನ್ಸ್ ಹೀಗೆ ಜೀವನ ನಡ್ಕೊಂಡು ಹೋಗ್ತಾ ಇರುತ್ತೆ. ಹಾಗಾಗಿ ಪ್ರತಿಯೊಂದು ಜೀವನ, ಇಲ್ಲಿರುವ ಎಲ್ಲರೂ ನೋಡ್ತಿರುವ ವೀಕ್ಷಕರು ಎಲ್ಲರ ಜೀವನ, ಪ್ರತಿಯೊಂದು ಜೀವನ ಅದ್ಭುತ ಸರ್. ಆ ಇಡೀ ಜೀವನವನ್ನ ಕಂಪ್ರೆಸ್ ಮಾಡಿ ಒಂದು ಬುಕ್ ಆಗಿ ಅಥವಾ ನನ್ನ ಶೋ ಅಲ್ಲಿ ಒಂದು ಎಪಿಸೋಡ್ ಆಗಿ ಹೇಳಿದಾಗ ಅದು ಅಮೋಘವಾಗಿ ಕಾಣುತ್ತೆ. ಹಾಗಾಗಿ ನನ್ನ ಶೋ ಅದಾಯ್ತು, ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಇಲ್ಲಿ ಹಲವು ಶ್ರೇಷ್ಠರು ಆ ಶೋ ಬಂದಿದ್ರಿ, ಹಾಗೆಲ್ಲ ಆದಾಗ ನಾನು ಅದೇ ಅನ್ಸೋದು, ವಾಟ್ ಅ ಬ್ಯೂಟಿ, ವಾಟ್ ಅ ಬ್ಯೂಟಿ. ಒಬ್ಬೊಬ್ರು ಕತೆ ಕೇಳ್ತಿದ್ದಾಗ ನನಗೆ ಆಹಾ ಅನ್ಸೋದು. ಆಹಾ ಎಲ್ಲ ಕಾರಣ ಏನು? ಅಡಚಣೆ, ಆಯ್ಕೆ, ಆಗಿದ್ದೇನು, ಈ ಆರು ಸೇರಿ ಆಹಾ ಆಗುತ್ತೆ. ಹಾಗಾಗಿ ಈ ಒಂದು ಕತೆ ಅಭಿನಯ ಶಾರದೆಯವರು, ಅಭಿನಯ ಶಾರದೆ ಒಂದು ಕಡೆ ಅವರ ಅಭಿನಯ, ಇನ್ನೊಂದು ಕಡೆ ಅವರಲ್ಲಿದ್ದಂತ ಆ ಸೌಂದರ್ಯ, ಅದಕ್ಕಿಂತ ಆ ಸೌಮ್ಯ ಸ್ವಭಾವ. ನಾನು ವೀಕೆಂಡ್ ರಮೇಶಲ್ಲಿ ಅವ್ರ ಕಥೆ ಹೇಳಬೇಕು ಅಂತ ಆಸೆ ಇದೆ. ಅವ್ರ ಹತ್ರ ಹೋದ್ವಿ. ಅವರು ಆಗ ಆರೋಗ್ಯ ಸ್ವಲ್ಪ ಕೆಟ್ಟೋಗಿದ್ರು. ರಮೇಶ್ 7 ಗಂಟೆ ಕಾಲ ಒಂದು ಚೇರ್ ಒಂದೇ ಕಡೆ ಕೊಡೋದು ಕಷ್ಟ ಕೊಡ ನನಗೆ, ಬೇಡ ರಾಜ. ಅವ್ರು ಹೆಂಗೆ ಹೇಳ್ತಾರೆ ಗೊತ್ತಾ, ಹಿಂಗೆ ನೋಡ್ಬಿಡ್ತಾರ ಅಷ್ಟೇ. ಅವ್ರು ನೀವು ಗಮನಿಸಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರೆ. ಆ ಸಿನಿಮಾ ಸ್ಕೋಪ್ ನಗು ಜೊತೆಗಿದು ಏನಾಗಬೇಕು, ನಮ್ಮ ಹಳ್ಳಿಗೆ ಐಸ್ ಕ್ರೀಮ್ ತರ ಮೆಲ್ಟ್ ಆಗಿ. ಅದು ದ ಬ್ಯೂಟಿ ಆಫ್ ದ ಲೇಡಿ. ನೀವು 100 ಸಲ ಅವನ್ನ ಭೇಟಿ ಮಾಡಿ, ಒಂದೊಂದು ಸಲನು ಆ ಹಿತವಾದ ಒಂದು ಭಾವನೆ, ಇಡೀ ವಾತಾವರಣ ಪಾಸಿಟಿವ್ ಆಗ್ಬಿಡುತ್ತೆ. ಅಂತ ಶ್ರೇಷ್ಠ ವ್ಯಕ್ತಿತ್ವ ಇತ್ತಂತ ಜಯಂತಿ ಅಮ್ಮ. ಹಾಗಾಗಿ ಅದನ್ನ ಶನಾಯ್ ಅವರು ಬರೀತಿದ್ದಾರೆ ಅವ್ರ ಕಥೆನ ಅಂತ. ಒಂದು ಆತ್ಮಚರಿತ್ರೆ ಮಾಡಕ್ಕೆ ಏನೇನ್ ಬೇಕು, 3 ಮೇನ್ ಕ್ವಾಲಿಟೀಸ್ ಬೇಕಾಗುತ್ತೆ. ಒಂದು, ರಿಸರ್ಚ್ ಮಾಡುವಂತ ತಾಳ್ಮೆ ಇರಬೇಕು. ಎರಡನೇದು, ಸ್ಟೋರಿ ಟೆಲ್ಲಿಂಗ್ ಮೂಲಕ ಎಂಗೇಜಿಂಗ್ ಆಗಿ ಆ ಕಥೆಯನ್ನ ಹೇಳುವಂತ ಬರವಣಿಗೆಯ ಶಕ್ತಿ ಇರಬೇಕು. ಮೂರನೇದು, ಜೀವನದ ಬಗ್ಗೆನೇ ಒಂದು ಆಳವಾದ ನೋಟ ಇರುವಂತ ಪಕ್ವ ಇರಬೇಕು. ಅದೆಲ್ಲವೂ ಶನಾಗಿದೆ. ಹಾಗಾಗಿ ಸದಾ ಒಳ್ಳೆ ಉದ್ದೇಶಗಳಿಂದ ಕೆಲಸ ಮಾಡುವಂತ ಸದಾಶಿವ ಶನಾಯ್ ಅವರ ಈ ಪುಸ್ತಕಕ್ಕೆ ಶುಭವಾಗಿ. ಈ ಬುಕ್ಕಿನ ಹೆಸರೇ ಲವ್ಲಿ ಬಟ್ ಲೋನ್ಲಿ ಅಂತ ಹಾಕಿದ್ದಾರೆ. ನನಗೆ ಏನ್ ಅನ್ಸಿದ್ರೆ, ಅವ್ರು ಫೋನ್ ಮಾಡಿ ನನಗೆ ಅನ್ಸಿದ್ದೇನು ಅಂದ್ರೆ, ಲವ್ಲಿ ಬಟ್ ಲೋನ್ಲಿ ಫಸ್ಟ್ ಅನ್ಸಿದ್ದು ಯುಗಾದಿ ಹೇಳ್ತೀವಲ್ಲ ರೀ, ಬೇವು ಬೆಲ್ಲ. ಎಷ್ಟು ಗಂಭೀರವಾಗಿ ನೋಡಿ, ಬೇವು ಬೆಲ್ಲ ಎಲ್ಲವನ್ನು ಲೈಫ್ ಶಾರ್ಟೆಸ್ಟ್ ಡೆಫಿನೇಷನ್ ಏನಂದ್ರೆ ಬೇವು ಬೆಲ್ಲ. ಲವ್ಲಿ ಬಟ್ ಲೋನ್ಲಿ. ಲವ್ಲಿ ಬಿಡಿ, ಲೋನ್ಲಿ ಅಂದ್ರೆ ಇಂಗ್ಲಿಷ್ 2 ಪದಗಳಿದೆ. ಒಂದು ಸಾಲಿಟ್ಯೂಡ್, ಇನ್ನೊಂದು ಲೋನ್ಲಿನೆಸ್. ಸಾಲಿಟ್ಯೂಡ್ ಅಂದ್ರೆ ಏಕಾಂತ ಸರ್, ಏಕಾಂತ. ಆರ್ಟಿಸ್ಟ್ ನಾವೆಲ್ಲರೂ ಏಕಾಂತ ಬೇಕು ಅಂತ ಹೋರಾಡಿರ್ತೀವಿ. ಇನ್ಫ್ಯಾಕ್ಟ್ ನನ್ನ ಲೈಫ್ 90% ನಾನು ಏಕಾಂತದಲ್ಲಿ ಇರ್ತೇನೆ. ಹಾಗೆ ನಮಗೆ ಬಹಳ ಬೇಕು. ಆದ್ರೆ ಲೋನ್ಲಿನೆಸ್ ಇದೆಯಲ್ಲ, ಒಂಟಿತನ. ಅದು ಲೋನ್ಲಿನೆಸ್ ಇಸ್ ಆಲ್ವೇಸ್ ಪ್ರಿಸೀಡೆಡ್ ಬೈ ಅ ಮೆಮರಿ. ಒಂಟಿತನದ ಹಿಂದೆ ಒಂದು ನೆನಪಿರುತ್ತೆ ಸರ್. ಸುಮ್ಮನೆ ಒಂಟಿತನ ಬರಲ್ಲ. ಯಾರೋ ನನ್ನ ಜೊತೆ ಇದ್ರು, ಅವ್ರೀಗ ನನ್ನ ಜೊತೆ ಇಲ್ಲ. ಏನೋ ನಾನು ತುಂಬಾ ಇಷ್ಟಪಡ್ತಿದ್ದೆ, ಅದು ಈಗ ನನ್ನ ಹತ್ರ ಇಲ್ಲ. ಯಾವುದೋ ನಾನು ಬಹಳ ಆಸೆ ಪಟ್ಟಿದ್ದೆ, ಅದು ಈಗ ನನ್ನ ಹತ್ರ ಇಲ್ಲ. ಸೊ ಒಂದು ನೆನಪಿನ ಹಿನ್ನೆಲೆ ಇರುತ್ತೆ ಒಂಟಿತನಕ್ಕೆ. ಹಾಗಾಗಿ ಲೋನ್ಲಿ ಅಂತ ಯಾಕೆ ಬರೆದಿದ್ದಾರೆ ಶನಾಯ್ ಅನ್ನೋ ಕುತೂಹಲ ನನಗೆ. ವೈ ವಾಸ್ ಶಿ ಲೋನ್ಲಿ? ಲವ್ಲಿ ನಮಗೆ ಗೊತ್ತಿದೆ, 500 ಕಾರಣಗಳಿದೆ ಲವ್ಲಿಗೆ. 500 ಚಿತ್ರಣ ಮಾಡಿದ್ದಾರೆ ಅವರು, ಅಂತ ಕಾರಣಗಳಿದೆ. ಆದ್ರೆ ನಮ್ಗೆ ಗೊತ್ತಿರೋದೇನು, ಅವರ ಮೊದಲನೇ ಚಿತ್ರ ಇವತ್ತು ರಿಲೀಸ್ ಆಯ್ತು, ಇವತ್ತು ಅವಾರ್ಡ್ ತಗೊಂಡ್ರು, ಈ ಹೈಲೈಟ್ಸ್ ಗೊತ್ತು. ಬಟ್ ಅದ್ರ ಮತ್ತೆ ಏನಾಯ್ತು, ಪ್ರತಿದಿನ ಹೇಗಿತ್ತು? ಕಿಟಕಿ ತೆಗೆದು ಯಾರ ಕಾಯ್ತಾ ಇದ್ರಾ? ಯಾರು ಫೋನ್ ಬಂದವ್ರು ಬಿದ್ದು ನಗ್ತಾ ಇದ್ರಾ? ಅಡಿಗೆ ಮೇಲೆ ಕೆಲಸ ಮಾಡ್ಕೊಂಡು ಕೈ ಸುಟ್ಕೊಂಡ್ರ? ಅಥವಾ ಆ ಗಾಯಕ್ಕಿಂತ ಆಳವಾದ ಗಾಯ ಆಯ್ತಾ? ಈ ನೋವುಗಳೆಲ್ಲ ಏನು ಅಂತ ತಿಳ್ಕೋಬೇಕಾದ್ರೆ ಸದಾಶಿವ ಶನಾಯ್ ಅವರ ಪುಸ್ತಕವನ್ನ ನೀವು ಓದ್ಬೇಕು. ಲೋನ್ಲಿ, ಲೋನ್ಲಿ, ಆ ಲೋನ್ಲಿನೆಸ್ ಏನ್ರಿ? ದಟ್ ಇಸ್ ದ ಬ್ಯೂಟಿ ಆಫ್ ಇಟ್ ಸರ್. ಸರ್ ನಾವೆಲ್ಲ ಸೇಮ್ ಸರ್. ಏನ್ ಸರ್, ನಾವೆಲ್ಲರೂ ಅದೇ ಕಣ್ಣು, ಅದೇ ಕಾಲು, ಅದೇ ಕೈ, ನೋ ಡಿಫರೆನ್ಸ್. ನಾವೆಲ್ಲ ಆಸೆಗಳು ಸೇಮ್. ಏನು ಗೌರವದಿಂದ ಬದುಕಬೇಕು,
ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು, ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ಸ್ವಲ್ಪ ಜಾಸ್ತಿನೇ ಇರಬೇಕು, ಏನೋ ಒಂದು ಅಷ್ಟೇ ಎಲ್ರದು. ಆದ್ರೆ ನಮ್ಮನ್ನ ಒಬ್ರಿಗಿಂತ ಇನ್ನೊಬ್ರು ಬೇರ್ಪಡಿಸುವಂತ ವಿಷಯ ಏನು ಅಂದ್ರೆ ನಮ್ಮ ಕಥೆಗಳು. ಹಾಗಾಗಿ ಆ ಕಥೆಯನ್ನ ಹೊರತಂದಿರುವಂತ ಶನಾಯ್ ಮತ್ತು ಈ ಬುಕ್ ಅನ್ನ ಎದುರು ನೋಡ್ತಾ ಇದ್ದೀನಿ. ಖಂಡಿತವಾಗಿ ಅವರೇ ಹೇಳಿದ್ರಲ್ಲ, ಇದು ಕಣ್ಣೀರನ್ನ ಒರೆಸುವಂತ ಕಥೆ ಅಂತ ಹೇಳಿದ್ದಾರೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಜಯಂತಿ ಅಮ್ಮನ ಅಭಿನಯ ಶಾರದೆ ಕಥೆ ಏನು ಅಂತ ನಾನು ಕಾಯ್ತಾ ಇದ್ದೀನಿ. ಸಿನಿಮಾದಲ್ಲಿ ಹೇಳ್ತೀವಿ ಲೈಟ್ಸ್ ಕ್ಯಾಮ್ರಾ ಆಕ್ಷನ್ ಅಂತ. ಇದು ಬುಕ್ ರಿಲೀಸ್, ಹಾಗಾಗಿ ಅದನ್ನೇ ಹೇಳ್ಬೋದು. ಬೈ, ರೀಡ್, ಶೇರ್. ಈ ಅದ್ಭುತವಾದ ಕಥೆ ಎಲ್ರಿಗೂ ಹರಡಿ. ಶೇರ್ ಇಟ್ ಆಸ್ ವೈಡ್ಲಿ ಆಸ್ ಯು ಕ್ಯಾನ್. ಥ್ಯಾಂಕ್ ಯು ಸೊ ಮಚ್.